ವಿಜಯಣ್ಣ ಕಡಪಟ್ಟಿ ಅವರೇ ಹಾಗೂ ಈ SIRದ ಪ್ರಭಾರಿಗಳಾದಂಥ ನಂಬುವಣ್ಣ ಗಾಯಕ್ವಾಡ್ ಅವರೇ, ನಮ್ಮ ಭಾಜಪದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಈಶ್ವರ ಆದತ್ನವ್ರೇ ಹಾಗೂ ನಮ್ಮ ಪಕ್ಷದ ಪ್ರಮುಖರು ಹಿರಿಯರಾದಂಥ ಯೋಗಪ್ಪಣ್ಣ ಸೌದಿ ಅವರೇ ಹಾಗೂ ನಮ್ಮ ಜಮಖಂಡಿ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗಣೇಶ್ ಶಿರ್ಗನ್ ಅವರೇ, ಇವತ್ತಿನ ದಿವಸ SIR ಅಂದ್ರೆ ಏನು, SIR ಈ ಭಾರತ ದೇಶದಲ್ಲಿ ನಡೀತಿರುವುದು ಏನು ಪ್ರಥಮ ಬಾರಿಗೂ, ಇಲ್ಲಿವರೆಗೆ ಎಷ್ಟು ಬಾರಿ SIR ಈ ಭಾರತ ದೇಶದಲ್ಲಿ ನಡೆದಿದೆ ಅಂತಕ್ಕಂಥ ಒಂದು ಸಮರಿಯನ್ನು ನಿಮ್ಮ ಮುಂದೆ ಹೇಳಕ್ ಬಯಸ್ತೀನಿ ಬಂಧುಗಳೇ. ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ SIR ಪ್ರಜಾಪ್ರಭುತ್ವದ ಇತಿಹಾಸ 1952ರಲ್ಲಿ ಪ್ರಾರಂಭವಾಯಿತು. 52ರಲ್ಲಿ ಪ್ರಾರಂಭವಾದಾಗ ಈ ದೇಶದ ಮೊದಲನೇ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರು ಅವರಿದ್ರು. ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಮೊದಲ ಬಾರಿಗೆ SIR ಪ್ರಕ್ರಿಯೆಯನ್ನು ಮುಗಿಸಿತು. ಎರಡನೇ ಬಾರಿಗೆ ಅಂದ್ರೆ 1957ರಲ್ಲಿ ಮತ್ತೊಮ್ಮೆ ಪುನರ್ ಪರಿಶೀಲನೆ ಪ್ರಕ್ರಿಯೆಯನ್ನ ಎರಡನೇ ಬಾರಿಗೂ ಕೂಡ ಜವಾಹರ್ಲಾಲ್ ನೆಹರು ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದು, ಮೂರನೇ ಬಾರಿಗೆ ಅಂದ್ರೆ 1961ರಲ್ಲಿ SIR ಪ್ರಕ್ರಿಯೆ ನಡೆದಾಗ ಅವಾಗಲೂ ಕೂಡ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ಅದೇ ರೀತಿ 1965 ಮತ್ತು 66ರಲ್ಲಿ ಮತ್ತೊಮ್ಮೆ ಅಂದ್ರೆ ನಾಲ್ಕನೇ ಬಾರಿಗೆ SIR ಪ್ರಕ್ರಿಯೆ ನಡೀತು. ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ಮುಂದೆ ಐದನೇ ಬಾರಿಗೆ ಅಂದ್ರೆ ಇಂದಿರಾಜಿ ಅವರು 1983 ಮತ್ತು 84ರಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಒಮ್ಮೆ ಈ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೀತು. ಅದೇ ರೀತಿಯಾಗಿ 1987 ಮತ್ತು 89ರಲ್ಲಿ ಅಂದ್ರೆ ರಾಜೀವ್ ಗಾಂಧಿ ಅವರಿದ್ರು. ಮುಂದೆ 1997, 93, 95ರಲ್ಲಿ ಸತತವಾಗಿ 4 ವರ್ಷಗಳ ಕಾಲ ಈ SIR ಪ್ರಕ್ರಿಯೆ ಭಾರತ ದೇಶದಲ್ಲಿ ನಡೀತು. ಅವಾಗ P. ನರಸಿಂಹ ಅವರು ಈ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ಮುಂದೆ 2002, 2003, 2004ರಲ್ಲಿ ಅಂದ್ರೆ 2 ವರ್ಷಗಳ ಕಾಲ NDA ಸರ್ಕಾರ ಇತ್ತು. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿದ್ರು. 1 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ರು. ಇಷ್ಟೆಲ್ಲ ಸತತವಾಗಿ 8 ಬಾರಿ ಈ ದೇಶದಲ್ಲಿ SIR ಪ್ರಕ್ರಿಯೆ ನಡೆದಾಗಲೂ ಕೂಡ ಈ ಭಾರತ ದೇಶದಲ್ಲಿ ಯಾವುದೇ ಪಕ್ಷ ಆಗಿರ್ಬೋದು, ಯಾವುದೇ ಸಮಾಜ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಲಿ SIR ಪ್ರಕ್ರಿಯೆಯನ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ಪ್ರಕ್ರಿಯೆಯನ್ನ ಈ ಭಾರತ ದೇಶದಲ್ಲಿ ಯಾರು ವಿರೋಧ ಮಾಡಿರಲಿಲ್ಲ. ಆದ್ರೆ ಸುಮಾರು 20 ವರ್ಷಗಳ ನಂತರ ಈ ಭಾರತ ದೇಶದಲ್ಲಿ ಮತ್ತೊಮ್ಮೆ SIR ಪ್ರಕ್ರಿಯೆ ನಡೆದಿದೆ. ಈಗಾಗಲೇ 9 ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ಮುಗಿದಿದ್ದು, ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ 2 ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆ ಮುಗಿದಿದೆ. ಈಗ 5 ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಈಗ ನಮ್ಮ ಕರ್ನಾಟಕದಲ್ಲಿ 20ನೇ ತಾರೀಕು ಹಿಡ್ಕೊಂಡು ಈ SIR ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಸುಮಾರು 10 ದಿವಸಗಳ ಕಾಲ ಎಲ್ಲಾ ವ್ಯವಸ್ಥೆಗಳನ್ನ ಗೌರ್ಮೆಂಟ್ ವತಿಯಿಂದ ಅವರು ತಯಾರು ಮಾಡ್ಕೊತಾರೆ. 30ನೇ ತಾರೀಕಿನಿಂದ ಎಲ್ಲಾ ಮಹಿಳೆಗಳು ಪ್ರತಿ ಮನೆಗೆ ವಿದ್ಯುತ್ ಕೊಡ್ತಕ್ಕಂಥ ಒಂದು ಕಾರ್ಯ ಈ ಕರ್ನಾಟಕದಲ್ಲಿ ಕೂಡ ಇರ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. SIR ಪ್ರಕ್ರಿಯೆ ಯಾಕೆ ಆಗಬೇಕು, ಚುನಾವಣಾ ಆಯೋಗ SIR ಪ್ರಕ್ರಿಯೆಯಲ್ಲಿ ಯಾಕೆ ಮಾಡ್ತದೆ, ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆ ಎಂದು ನಾವು ಪ್ರತಿ ವರ್ಷ ಮಾಡೋದು SSR ಸ್ಪೆಷಲ್ ಸಮರಿ ರಿವಿಷನ್. ಆದ್ರೆ ಇದು ಸಮಗ್ರ ಮತದಾರ ಪಟ್ಟಿ ಪ್ರಕ್ರಿಯೆ ಇದನ್ನ ಯಾವಾಗ ಅವಶ್ಯಕತೆ ಬರ್ತದ ಅವಾಗ ಮಾಡ್ತೈತಿ. ಈ SIR ಪ್ರಕ್ರಿಯೆಯನ್ನ ಚುನಾವಣೆಗಳನ್ನ ಪವಿತ್ರವಾಗಿರ್ತಕ್ಕಂಥ ಒಂದು ಕಾರ್ಯ ಇದು ಮತ್ತು ಚುನಾವಣಾ ಉದ್ದೇಶಗಳನ್ನ ಪ್ರಜಾಪ್ರಭುತ್ವವನ್ನ ಆರೋಗ್ಯಕರವಾಗಿ ಇರ್ತಕ್ಕಂಥ ಒಂದು ಉದ್ದೇಶ. ಆದ್ರೆ ಈ ಚುನಾವಣೆಗಳು ಯಾವ ಆಧಾರದ ಮೇಲೆ ನಡೀತವೆ, ಆ ಮತದಾರ ಪಟ್ಟಿ ಕಲುಷಿತವಾಗಿದ್ದರೆ, ಆ ಮತದಾರ ಪಟ್ಟಿ ಕಲುಷಿತವಾದಾಗ ಕಾಲಕಾಲಕ್ಕೆ ಚುನಾವಣಾ ಆಯೋಗವು ಈ ಮತದಾರ ಪಟ್ಟಿಯನ್ನ ಶುದ್ಧೀಕರಣ ಮಾಡ್ತಕ್ಕಂಥ ಕಾರ್ಯಗಳನ್ನ ಚುನಾವಣಾ ಆಯೋಗ ಮಾಡ್ತತಿ. ಯಾರೇ ಎಷ್ಟೋ ವಿರೋಧ ಮಾಡಿದ್ರು ಏನೋ ಹೋಗಿಲ್ಲ. ಈಗಾಗಲೇ ನೀವು ಬಿಹಾರ್ ಚುನಾವಣೆ ನೋಡಿದ್ರಿ, ಪಶ್ಚಿಮ ಬಂಗಾಳ ನೋಡಿದ್ರಿ, ಅಲ್ಲಿ ಎಷ್ಟೆಷ್ಟು ಜನ ಹೊರದೇಶ ಅವರಿದ್ರು, 94 ಲಕ್ಷ ಆಗಿರ್ಬೋದು, 1,05 ಲಕ್ಷ ಆಗಿರ್ಬೋದು. ಹೀಗೆ ಅರ್ಹ ಮತದಾರರು ಮಾತ್ರ ನಮ್ಮ ಮತದಾರ ಪಟ್ಟಿಯನ್ನು ಒಯ್ಯಬೇಕು, ಅನರ್ಹ ಮತದಾರ ಪಟ್ಟಿಯನ್ನು ಹೊರಗಡೆ ಬರಬೇಕು. ಅನರ್ಹ ಹೊರಗಡೆ ಬರ್ಬೇಕಾದ್ರೆ ನಾವೆಲ್ಲರೂ ಇಲ್ಲಿ ಕೂಡಿದಂತ ಬೇಲೆಗಳಾಗಿರ್ಬೋದು, ಪ್ರಮುಖರಾಗಿರ್ಬೋದು, ಸುಮಾರು 2 ತಿಂಗಳ ಕಾಲ ನಾವು ಕೆಲಸವನ್ನು ಮಾಡ್ಬೇಕಾಗತ್ತೆ. 2002 2025 ಮತದಾರ ಪಟ್ಟಿಯನ್ನು ನಿಮ್ಗೆ ನಾವು ಇವತ್ತು ಅಥವಾ ನಾಳೆ 2 ದಿನದಾಗ
ನೀವು ಪ್ರತಿ ಬೂತ್ಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತೀವಿ. ನೀವು ಆ ಮತದಾರ ಪಟ್ಟಿಯನ್ನು ತೆಗೆದುಕೊಂಡು 2002 ಮತ್ತು 2025 ಮತದಾರ ಪಟ್ಟಿಯನ್ನು ಈಗಾಗಲೇ ನಮ್ಮ ಜಮಖಂಡಿ ಮತಕ್ಷೇತ್ರದಲ್ಲಿ ಎಸಿ ಅವರು ಮ್ಯಾಪಿಂಗ್ ಮಾಡಿದ್ದೀವಿ ಯಾರು 98.5 ಇನ್ನು ಅವ್ರು ಉಳಿಸಿದಪ್ಪ 1.5 ಮಾತ್ರ ಹೇಳ್ತಾರೆ. ಅವ್ರು ಏನ್ ಮಾಡ್ಯಾರೋ ಏನ್ ಬಿಟ್ಟಾರೋ ಅವ್ರಿಗೆ ಗೊತ್ತದು ಗೌರ್ಮೆಂಟ್ದವ್ರಿಗೆ. ನಾವು ಮಾಡ್ಬೇಕಾದಂತ ಕೆಲಸ ಬಹಳ ಮಹತ್ವದ ಐತಿ. ನಾವು ಮ್ಯಾಪಿಂಗ್ ಮಾಡಿ ನೋಡ್ಬೇಕು. ಈಗ 2002-2025 ಸುಮಾರು ಒಂದು 40% ಹೋಟ್ ನಮ್ಗೆ ಹೇಳ್ತಾವ. 2002ರಾಗ ಇಲ್ಲ ಹೊಸೂರಾಗಿರ್ಬೋದು ಮತ್ತು ಅನೇಕ ಮದುವೆ ಬಂದಂತವ್ರಾಗಿರ್ಬೋದು, ಹಿಂಗ ಸುಮಾರು ಹೋಟ್ಗಳು ಒಂದು 40% ಮತದಾರ ಹೇಳ್ತಾರ. ಅವೆರಡನ್ನು ನಾವು ತೆಗೆದುಕೊಂಡು ಮ್ಯಾಪಿಂಗ್ ಮಾಡ್ಬೇಕಾಗತ್ತೆ. ಅಲ್ಲಿರ್ತಕ್ಕಂಥ ಪ್ರಮುಖರು ಈಗಾಗಲೇ ಹೇಳಿದ್ವಿ, ಜೆಡಿಎಸ್ಗಳು ಅಧ್ಯಕ್ಷರು, ಒಬ್ರು ಮಹಿಳಾ ಪ್ರಮುಖರು ಮತ್ತು ಅಲ್ಲಿರ್ತಕ್ಕಂಥ ಊರಿನ ಒಬ್ಬರ ಹಿರಿಯ ಪ್ರಮುಖರನ್ನ ಮತ್ತು ಒಬ್ಬ ಯುವ ಪ್ರಮುಖರನ್ನ ಪ್ರತಿ ಬೂತಿನಲ್ಲಿ 5 ಮಂದಿಯನ್ನು ಜೋಡಿಸಿಕೊಂಡು ಪ್ರತಿ ಬೂತ್ನಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ. ಸುಮಾರು 30ನೇ ತಾರೀಕು ಒಳಗಾಗಿ ನಾವು 2 ದಿವಸಗಳ ಕಾಲ ಮತದಾರ ಪಟ್ಟಿಯನ್ನ ಎಲ್ಲವೂ ವೆರಿಫಿಕೇಶನ್ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಯಾವ ಇದರಲ್ಲಿ ತಿಳ್ಕೊಂಡವ್ರು ಯಾಕೆ ಬಂದಿದ್ದಾರೋ ಅದನ್ನು ಲಿಸ್ಟ್ ಜಾರಿ ಮಾಡಬೇಕು. ಈಗಾಗಲೇ ಸುಮಾರು 10 ವರ್ಷಗಳ ಆಚೆಕಡೆ ಊರು ಬಿಟ್ಟು ಶಾಶ್ವತವಾಗಿ ಸ್ಥಳಾಂತರ ಯಾರು ಬಂದಾರಲ್ಲ ಅವ್ರದೊಂದು ಲಿಸ್ಟ್ ಮಾಡಬೇಕು. ಮತ್ತು ಮೊದಲನೇದಾಗಿ ನಮ್ಮ ಮತದಾರರನ್ನು ನಾವು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮೊದಲಿಗೆ ಮಾಡ್ಬೇಕು. ನಮ್ಮವರು ಮತದಾರ ಪಟ್ಟಿಯಿಂದ ಹೋಗಬಾರ್ದು, ಅನರ್ಹರಿರ್ತಕ್ಕಂಥವ್ರು ಮತದಾರ ಪಟ್ಟಿಯಿಂದ ಹೊರಗೆ ಹೋಗ್ಬೇಕು. ಈಗಾಗಲೇ ತಾಲೂಕು ಹೊಳದಾಗ ನಾನು ರಾಜ್ಯದ ಮೀಟಿಂಗ್ ಹೋದಾಗ ಒಬ್ಬ ವ್ಯಕ್ತಿದು ಒಂದೇ ಮತಕ್ಷೇತ್ರದಾಗ 17 ಕಡೆ ವೋಟರ್ ಲಿಸ್ಟ್ನಾಗ ಹೆಸರು ಐತಿ. ಅದನ್ನ ಟ್ರ್ಯಾಕ್ ಮಾಡಿ ನೋಡ್ಲಾಕು ಅದಕ್ಕೆ ಏನೈತಿ ಲಿಂಕ್ಗಳನ್ನ ಕೊಡ್ತಾರೋ. ಅವ್ರು ನಿಮ್ಗೆ ಟ್ರ್ಯಾಕ್ ಮಾಡಿ ನೋಡ್ಲಾಕ್ ಬರಲಿಲ್ಲ ಅಂತಂದ್ರು ನೀವು ಯಾವಾಗ ಬೇಕಾದ್ರೆ ನಾನು ಸಂಪರ್ಕ ಮಾಡ್ಬೋದು. ಅವ್ರ ಲಿಸ್ಟ್ ತಗೊಂಡ್ ಕೊಟ್ರ ಇಂಥವ್ರದ್ದು ಏನೈತಿ ಹಲವೂರ್ದಾಗಾಯ್ತು, ಇನ್ನು ಸಿದ್ದಾಪುರದಾಗಾಯ್ತು ಅಥವಾ ಜಮಖಂಡಿ ಆಗಾಯ್ತು, ಎಲ್ಲಿ ಬೇಕಾದಲ್ಲಿ 3 ಕಡೆ ಇರಲಿ, ಎಲ್ಲಿ ಬೇಕಾದಲ್ಲಿ ಇಲ್ಲ ಅವ್ರದ್ದು ಏನೈತಿ ನೀವು ಡಿಟೇಲ್ಸ್ ತಗೊಂಡ್ ಕೊಟ್ರಿ ಅಂದ್ರೆ ನಾವು ಟ್ರ್ಯಾಕ್ ಮಾಡಿ ನೋಡಿ ಅವ್ರನ್ನ ಒಂದ್ ಕಡೆ ಇರುವಂತ ಒಂದು ವ್ಯವಸ್ಥೆಯನ್ನ ಮಾಡಿಸ್ತೀವಿ. ಅದಕ್ಕಾಗಿ ನೀವು ಎಲ್ಲರೂ ಬಹಳ ಅತಿ ಇಂಪಾರ್ಟೆಂಟ್ ಆದಂತ ಈಗ ನಾವು ಇಲೆಕ್ಷನ್ ಆಗಿ ಹೆಂಗ್ ನಾವು ಪ್ರತಿ ಮನೆಗಳಿಗೆ ಹೋಗ್ತೀವಿ, ಸುಮಾರು 15 ಅಥವಾ ಒಂದು ತಿಂಗಳ ಕಾಲ ನಾವು ಇಲೆಕ್ಷನ್ ಆಗಿ ಯಾವ ರೀತಿ ಓಡಾಡ್ತೀರಾ ಆ ರೀತಿ ಓಡಾಡಿದ್ದ ಆದ್ರೆ ಈ ನಮ್ಮ SIR ಪ್ರಕ್ರಿಯೆ ಅತ್ಯಂತ ಯಶಸ್ವಿಯಾಗಿ ಜಮಖಂಡಿಯಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ಕೊಂಡು ಆ ಮುಂದಿನ ಅವಧಿಯನ್ನ ಅತಿ ಸುದೀರ್ಘವಾಗಿ ಏನೇನು ಮಾಡ್ಬೇಕಂತಕ್ಕಂಥದ್ದನ್ನ ನಮ್ಮ ಮುಂದುವರೆದ ಗಾಯಕವಾಡವರು ನಮ್ಮ ಜನಪ್ರಿಯ ಶಾಸಕರಂತ ನಾಡೋಜ್ ಗುರುಗುಂಡಿ ಸರ್ ಅವರು ಹಾಗೂ ವೇದಿಕೆ ಮೇಲೆ ಇದ್ದಂಥವ್ರು ಎಲ್ಲರೂ ಹೇಳ್ತಾ ಇರುತ್ತೆ ವಿನಂತಿ ಮಾಡ್ತಾರೆ.